ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಡ್ರೈವರ್ ಕಾಲೋನಿಯ ಮೇಲ್ಭಾಗದಲ್ಲಿ ಇರುವ ಪ್ರಭಾವಿ ರೈತರೊಬ್ಬರ ಜಮೀನಿನಲ್ಲಿ ಇರುವ ಕೆರೆಯೊಂದು ಇಲ್ಲಿನ ನಿವಾಸಿಗಳಿಗೆ ಕಂಟಕವಾಗಿದ್ದು, ಅದರ ನೀರಲ್ಲಿ ಬರುವ ಹುಳು ಹುಪ್ಪಟೆಯಲ್ಲೇ ಜೀವನ ನಡೆಸುವ ಭೀತಿ ಎದುರಾಗಿದೆ. ಕಳೆದೆರಡು ದಶಕಗಳಿಂದ ಕೂಡ ಮಳೆಗಾಲದಲ್ಲಿ ತುಂಬುವ ಕೆರೆಯ ಹೆಚ್ಚಿನ ನೀರು ಇಲ್ಲಿನ ನಿವಾಸಿಗಳ ಮನೆಗಳಿಗೆ ಸಣ್ಣ ಪುಟ್ಟ ಗುಡಿಸಲುಗಳಿಗೆ ನುಗ್ಗಿ ಜೀವನಕ್ಕೆ ತೊಂದರೆಯಾಗಿ ಪರದಾಡುವಂತಹ ಸ್ಥಿತಿ ಬಂದೊದಗಿದೆ. ಕಳೆದ 20 ವರ್ಷಗಳಿಂದ ನಾವಿಲ್ಲಿ ವಾಸ ಮಾಡ್ತಾ ಇದ್ದೇವೆ. ಕೆರೆಗೆ ಅಕ್ರಮವಾಗಿ ಕಾಲುವೆ ನೀರಿಂದ ಕೆರೆ ತುಂಬಿ ಹೆಚ್ಚಿದಾಗ ಬರುವ ನೀರೆಲ್ಲ ನಮ್ಮ ವಾಸ ಸ್ಥಳಕ್ಕೆ ಹರಿದು ಬರುತ್ತೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿ ನಡೆದಾಡಲು ಕೂಡ ತೊಂದರೆಯಾಗುತ್ತೆ. ಏನು ಮಾಡೋದು ಸ್ವಾಮಿ? ದೊಡ್ಡವರ ಮುಂದೆ ನಮ್ಮಂತವರ ಸಣ್ಣವರ ಗೋಳು ಕೇಳುವವರು ಯಾರು? ನೀರಲ್ಲಿ ವಿಷ ಜಂತುಗಳು, ಹುಳು ಹುಪ್ಪಟ್ಟೆಗಳು ಬರುತ್ತೆ. ಸಣ್ಣ ಸಣ್ಣ ಮಕ್ಕಳನ್ನ ಕಟ್ಕೊಂಡು ಹುಳು ಹುಪ್ಪಟ್ಟೆಗಳಲ್ಲೇ ಜೀವನ ನಡೆಸಬೇಕಾಗಿದೆ ಅಂತ ಸ್ಥಳೀಯರು ಆದ ಗೌಸಿಯಾಬಿ ಅಯ್ಯಪ್ಪ ಬಸವರಾಜ್ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಕೆರೆಗೆ ಅಕ್ರಮವಾಗಿ ಬಾಗೇವಾಡಿ ಕಾಲುವೆಯ ನೀರು ಹರಿದು ಬರ್ತಾ ಇದ್ರೂ ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪ್ರಭಾವಿ ವ್ಯಕ್ತಿಯ ಕೈಗೊಂಬೆಯಾಗಿರಬಹುದೆಂಬ ಶಂಕೆ ಇಲ್ಲಿನ ಜನರಲ್ಲಿ ಮೂಡಿದೆ. ಬಂಗಲೆಯಲ್ಲಿ ವಾಸ ಮಾಡುವ ಅಧಿಕಾರಿಗಳು ಇಲ್ಲಿನ ಇಲಾಖೆಗಳು ಮಾತ್ರ ಕಣ್ಮುಚ್ಚಿ ಕುಳಿತಂತಿದೆ. ಒಂದು ವೇಳೆ ಕೆರೆಯ ದಡ ಕುಸಿದಲ್ಲಿ ಇಲ್ಲಿನ ಹಲವಾರು ಕುಟುಂಬಗಳು ನೀರಲ್ಲಿ ಕೊಚ್ಚಿ ಹೋಗುವ ಭೀತಿಯಲ್ಲಿ ಇದ್ದು, ಇಲಾಖೆಗಳ ಮೊರೆ ಹೋದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಲ್ಲ ಎಂಬ ಅಸಹಾಯಕತೆ ಕಂಡು ಬರ್ತಾ ಇದೆ. ಜಮೀನಿನಲ್ಲಿನ ಕೆರೆಯ ನೀರು ಹರಿದು 16ನೇ ವಾರ್ಡ್ 30ನೇ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ಹರಿದು ಹಲವು ಮನೆಗಳಿಗೆ ನುಗ್ಗಿ ಡಾಂಬರ್ ರಸ್ತೆಯನ್ನ ಸೀಳಿಕೊಂಡು ಕೊನೆಗೆ ಚರಂಡಿಯ ಪಾಲಾಗ್ತಾ ಇದೆ. ಇನ್ನು ಮುಂದೆಯಾದರೂ ಸಂಬಂಧಪಟ್ಟ ನೀರಾವರಿ ಇಲಾಖೆ, ನಗರಸಭೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಕಾಲುವೆ ಮೂಲಕ ಹರಿದು ಬರುವ ಕೆರೆಯ ಹೆಚ್ಚುವರಿ ನೀರು ತಡೆಯಬೇಕು ಅಂತ ಇಲ್ಲಿನ ಸಾರ್ವಜನಿಕರು ಆಗ್ರಹ ಮಾಡಿದ್ರು. ನೀರ್ ಬಂದ್ರೆ ಕೇಳೋರಿಲ್ಲ, ಮಾಡೋರಿಲ್ಲ. ಇಲ್ಲಿ ಹುಡುಗರು ಉಪ್ಪಡಿ ತಗೊಂಡು ಇರ್ಬೇಕು. ನಾವು ನೀರ್ನಾಗ ನಮ್ಮ ಔಷಧಿ ನಾವು ಬೀಳ್ಬೇಕು. ಯಾರು ಬಂದು ಕೇಳ್ತಿದಾರೆ? ಇಲ್ಲಿ ಯಾರು ಬಂದು ಕೇಳ್ತಿದಾರೆ? ಸಣ್ಣ ಕೂಸುಗಳು ತಗೊಂಡು ನಾವು ಇರ್ತೀವಿ. ನಮ್ಗೆ ಏನಿಲ್ಲ, ನಾವು ಇಲ್ಲಪ್ಪ, ನಮ್ಗೆ ಐತ್ ನೋಡಿ. ಇಲ್ಲಿ ಇಂಥಲ್ಲಿ ಹಳ್ಳದಾಗ ಕೊಳ್ಳದಾಗ ನಾವು ಇರ್ಬೇಕು. ಕೇಳೋರಿಲ್ಲ, ಮಾಡೋರಿಲ್ಲ. ನೋಡ ಇಲ್ಲಿ ಎಲ್ಲಿಂದ ಬರ್ತಾವ ನೀರು? ಮುಲ್ಲಾಬಾಬನ್ ಕೆರೆ ಹೊಡೆದೋಗೈತಿ ಅಂತ ಅಲ್ಲಿದ್ದ ಬರ್ತಾವ. ನಿನ್ನೆಲ್ಲಿದ್ದ ಹೆಂಗೆ ಅರ್ದಿದ್ ನೀರು ಹಂಗೆ ಅರ್ತಿದ. ಅನ್ಕಾಳ ಮಟ್ಟ ನೀರ್ನಾಗ ಹಂಗೆ ಹುಡುಗರು ತಗೊಂಡು ಹಂಗೆ ಇದೀವಿ ನಾವು. ಹುಳ ಉಪ್ಪಡಿ ಏನು ಯಾರು ಬಂದ್ರೆ ಕೇಳೋರಿಲ್ಲ. ಅಯ್ಯಪ್ಪ ಸರ್, ಸುರುಗುಪ್ಪ ಸರ್, ಇದು ಡ್ರೈವರ್ ಕಾಲನಿ ಸರ್. ಇದ್ರ ಮಳೆ ಬಂದರೆ ಈ ಥರ ಹಿಂಗೆ ಆಗ್ತದೆ ಸರ್. ಇದು ನಡೆಯೋಕ್ಕೆ ದಾರಿ ಇಲ್ಲ ಸರ್. ಈ ಸ್ಕೂಲ್ ಹುಡುಗರು ಕೂಡ ತೊಂದರೆ ಸರ್. ಅಂಗನವಾಡಿ ಸ್ಕೂಲ್ ಹುಡುಗರಿಗೆ ನೀರು ಎಲ್ಲಿಂದ ಬರ್ತವೆ ನಿಮಗೆ? ನೀರು ಅಲ್ಲಿ ಮೇಲೆ ಕಾಲುವಲಸೆ ಆಗ್ತದೆ ಸರ್. ಇದು ಪ್ರತಿ ಸಲ ಹಿಂಗೆನಾ? ಈ ಸಲ ಹೆಂಗೆ ಸರ್. ಇದು ಡ್ರೈನೇಜ್ ಮಾಡಂದ್ರೆ ಯಾರು ಕ್ಯೂ ಸರ್, ರೋಡ್ ಮಾಡಿದ್ರೆ ಕ್ಯೂಗೆ ಹಾಕಿಬಿಟ್ರೆ ಸರ್. ಆಗ ಮಳೆ ಬಂದ್ರೆ ಕೂಡ ತೊಂದರೆ ಸರ್. ಇಲ್ಲಿ 2-3 ಊಟ ಬಿದ್ದ ಸರ್. ಇಲ್ಲಿ ಇವ್ರು ಹೇಳಿದ್ರೆ ಕ್ಯೂವಾಗಿಲ್ಲ ಸರ್. ಇಲ್ಲಿ ನೀರು ಅಷ್ಟೇ ದಬಾಸಿ ಬರ್ತಾವೆ. ನೀರು ಈ ಮಾರ್ಗ ಎಲ್ಲಿ ಹೋಗ್ತಾವೆ ನೀರು? ಹೀಗೆ ರೋಡಿಗೆ ಹೋಗ್ಬಿಡ್ತಲ್ಲ, ಲಾಸ್ಟ್ ಐತೆ ಹಳ ಐತಲ್ಲ ಸರ್, ಹಳ್ಳಿಗೆ ಹೋಗ್ತಾವೆ ಲಾಸ್ಟ್. ಹೊನ್ನರಪ್ಪ, ಸಿರುಗುಪ್ಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.